afternoon students. The fourth property we are going to discussing now, that is osmotic pressure, which is indicated by pi, which is based on the osmosis. So osmosis, what is osmosis? The phenomenon in which the movement of the some solvent molecules from lower region to the higher region concentration through semi-permeable membrane. ಸೊ ಈಗ ಸಾಲ್ವೆಂಟ್ಗಳಿಗೆ ಏನಾಗಬೇಕು, ಹೋಗಬೇಕು ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಫ್ರಮ್ ಲೋವರ್ ಟು ಹೈಯರ್. ಸೊ ಅದನ್ನೇ ನಾವಿಲ್ಲಿ ಡೆಫಿನಿಷನ್ ಆಫ್ ಆಸ್ಮೋಟಿಕ್ ಪ್ರೆಷರ್. ಸೊ ಆಸ್ಮೋಸಿಸ್ ಸಲುವಾಗಿ ಏನು ನಮಗೆ ತಾಕತ್ ಯೂಸ್ ಆಗುತ್ತೆ, ಪ್ರೆಷರ್ ಯೂಸ್ ಆಗುತ್ತೆ, ಅದಕ್ಕೆ ನಾವು ಏನಂತ ಹೇಳ್ತೇವೆ, ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ತೇವೆ. ಈಗ ಇಲ್ಲಿ ನೀವು ನೋಡ್ಬೋದು ಒಂದು ಡೈಗ್ರಾಮ್ ಐತಿ. ಸೊ ಈ ಡೈಗ್ರಾಮ್ನಲ್ಲಿ ನಾನು ಇಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಪ್ಲೇಸ್ ಮಾಡಿದ್ದೇನೆ. ಸೊ ಇಲ್ಲಿಂದ ನಾನು ಈ ಸೊಲ್ಯೂಷನ್ ಪಾರ್ಟ್, ಇದು ಸಾಲ್ವೆಂಟ್ ಪಾರ್ಟ್. ಸೊ ಈ ಸೊಲ್ಯೂಷನ್ ಪಾರ್ಟಿಗೆ ಏನು ಮಾಡ್ತೇನೆ, ನಾನು ಎಕ್ಸ್ಟರ್ನಲ್ ಪ್ರೆಷರ್ ಹಾಕ್ತಾ ಇದ್ದೇನೆ. ಇಟ್ ಈಸ್ ಆ್ಯನ್ ಎಕ್ಸ್ಟರ್ನಲ್ ಪ್ರೆಷರ್ ಟು ಬಿ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಜಸ್ಟ್ ಟು ಪ್ರಿವೆಂಟ್ ದ ಫ್ಲೋ ಆಫ್ ಸಾಲ್ವೆಂಟ್ ಇಂಟು. ಇಷ್ಟು ಕಷ್ಟಪಟ್ಟು ನಾವು ಸಾಲ್ವೆಂಟ್ ಹಾಕಿ ಸೊಲ್ಯೂಷನ್ ಮಾಡಿರ್ತೀನಿ. ಆವಾಗ ಈ ಸಾಲ್ವೆಂಟ್ ಏನು ಮಾಡ್ತೈತಿ, ಇದ್ರೊಳಗೆ ಬಂದು ಹೊಕ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ನಾವು ಮಾಡಿರುವಂಥ ಕೆಲಸ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ, ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದಕ್ಕೆ ನಾನಿಲ್ಲಿ ಪ್ರೆಷರ್ ಹಾಕ್ತೇನೆ. ಸೊ ಇಲ್ಲಿ ಪ್ರೆಷರ್ ಹಾಕಿದ್ನಂದರೆ ಇವ ಇಲ್ಲೇ ಉಳ್ಯಾಕೆ ಸ್ಟಾರ್ಟ್ ಮಾಡ್ತಾನೆ ಸಾಲ್ವೆಂಟ್, ರೈಟ್. ಸೊ ಈಗ ನಾ ಏನು ಹೇಳ್ಬೋದು, ಟು ಪ್ರಿವೆಂಟ್ ಸೊಲ್ಯೂಷನ್ ಐ ಆಮ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಪ್ರೆಷರ್ to prevent solution from solvent entering into the solution. I am applying external pressure through semi-permeable membrane. Whatever the pressure I have applied, that is called osmotic pressure, that is in a osmosis process. So ಇದರ ಬಗ್ಗೆ ಎಕ್ಸ್ಟ್ರಾ ನಮಗೆ ಹೇಳಿದವರು ವೆಂಟಾಪ್ಸ್. ಸೊ ದ ಲಾಸ್ ಆಫ್ ಆಸ್ಮೋಟಿಕ್ ಪ್ರೆಷರ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆ್ಯಂಡ್ ಟೆಂಪ್ರೇಚರ್. ಹೇಗಪ್ಪ, ಆಸ್ಮೋಟಿಕ್ ಪ್ರೆಷರ್ ನಾನು ಪೈಲಿಂತ ನೋಡ್ತೇನೆ, ರೈಟ್, ಅಂದರೆ ಡಿನೋಟ್ ಮಾಡೋದು ನಾವು ಪೈಲಿಂತ. ಸೊ ಬಾಯ್ಲ್ಸ್ ಲಾ ನಮಗೆ ಗೊತ್ತು, ವೆಂಟಾಪ್ಸ್ ಬಾಯ್ಲ್ಸ್ ಲಾ, ವೆಂಟಾಪ್ಸ್ ಚಾರ್ಲ್ಸ್ ಲಾ ಅಂತ ಇಲ್ಲಿ ನಾವು ಎರಡುಗಳ ನಾವು ನೋಡ್ತೇವೆ. ಸೊ ವೆಂಟಾಪ್ಸ್ ಬಾಯ್ಲ್ಸ್ ಲಾ ಕಾನ್ಸಂಟ್ರೇಷನ್, ರೈಟ್, ಪೈ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಸೊ ಇದು ಪ್ರೊಪೋರ್ಷನಲಿಟಿ ಸೈನ್ ತೆಗೆದ್ರೆ ಕೆ. So pi is equal to K into C, where C is the concentration. Now here Ventoff's Charles law, temperature ನಮ್ಗೆ ಗೊತ್ತು, ಫಸ್ಟ್ ಏನಲ್ಲಿ ಕಲ್ತೀವಿ ಬಾಯ್ಲ್ಸ್ ಆ್ಯಂಡ್ ಚಾರ್ಲ್ಸ್ ಅಂದರೆ ಟೆಂಪ್ರೇಚರ್, ಸೇಮ್ ಟು ಸೇಮ್. ಸೊ ಈಗ ನಮ್ಮ ಹತ್ರ ಎರಡು ಇಕ್ವೇಷನ್ ಬಂತು, ವೆಂಟಾಪ್ಸ್ K ಇಂಟು ಸಿ. ಸೊ ಇದು K ಇಂಟು ಟಿ. ನೋಡಿ ಇದು ಸೇಮ್ ಐತಿ, ರೈಟ್. ಸೊ ಇದು ಸೇಮ್ ಐತಿ. ಸೊ ಈಗ ನಾ ಏನು ಮಾಡ್ಬೋದು, ಇದು ಒಂದೇ ಸಲ ಬರಿಬೋದು, ರೈಟ್. ಸೊ ಪೈ ಅಂತ ಬರೀತೇನೆ, ರೈಟ್. ಇಲ್ಲಾಂದರೆ ಈ ಥರ ನೋಡಿ, ಪೈ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸಿ, ಪೈ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟಿ. ಇದು ಒಂದೇ ಸಲ ಬರ್ಕೋರಿ. ಆಮೇಲೆ ಇದು ಟಿ ಸಿ, ರೈಟ್. ಪೈ ಒಂದೇ ಸಲ ಬರ್ಕೊಂಡ್ರೆ ಸಿ ಟಿ ಅಥವಾ ಟಿ ಸಿ. ಸೊ ಇದು ಪ್ರೊಪೋರ್ಷನಲಿಟಿ ಸೈನ್ ತೆಗೆದು ನಾನು ಏನು ಮಾಡಿದೆ, ಆರ್ ಅಂತ ತೊಗೊಂಡೆ. ಇದು ಇಕ್ವೇಷನ್ಸ್ಗಳನ್ನು ತೊಗೋಬೇಡಿ, ಡೈರೆಕ್ಟ್ ಇದು ಪ್ರೊಪೋರ್ಷನಲಿಟಿ ಸೈನ್. ಸೊ ವೇರ್ ಆರ್ ಈಸ್ ವಾಟ್, ಗ್ಯಾಸ್ ಕಾನ್ಸ್ಟೆಂಟ್ ಅಂತ ನಾವು, ಅಥವಾ ಸಿಂಪ್ಲಿ ಕಾನ್ಸ್ಟೆಂಟ್. ಸೊ ದಿಸ್ ಈಸ್ ವಾಟ್ ವೆಂಟಾಪ್ಸ್ ಇಕ್ವೇಷನ್. ಈಗ ಸಿಗೆ ಇನ್ನೊಂದು ಥರ ನಾವು ಮೆನ್ಷನ್ ಮಾಡ್ಬೋದು, W2/m2 ಇಂಟು ವಿ. ಸೊ ಇದು ಅಂದರೆ ನಮ್ಗೆ ಗೊತ್ತೈತಿ N2/V. ಸೊ ಸಿ ಅಂದರೆ N2/V. ಇಲ್ಲಿ ನಾನು N2/V ಅಂತ ನಾನು ಬರಿಬೋದು. ಸೊ ಇದು ವಿ ಈ ಕಡೆ ತೊಗೊಂಡು ಹೋದರೆ pi V is equal to N2 RT. ಸೊ ಅನದರ್ ಫಾರ್ಮ್ ಆಫ್ ವೆಂಟಾಪ್ಸ್ ಇಕ್ವೇಷನ್. ರೈಟ್ ದ ವೆಂಟಾಪ್ಸ್ ಇಕ್ವೇಷನ್ ಅಂತ ಕೇಳ್ತಾನೆ. ಸೊ ಆವಾಗ ನೀವು ಏನು ಮಾಡಬೇಕು, ಪೈ ಇಸ್ ಈಕ್ವಲ್ ಟು ಆರ್ ಟಿ ಸಿ ಅಥವಾ ಪೈ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅಂತ, N2 RT or NRT ಅಂತ ನೀವು ಬರಿಬಹುದು. ಸೊ ದಿಸ್ ಈಸ್ ವಾಟ್ ಆಸ್ಮೋಟಿಕ್ ಪ್ರೆಷರ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸಿ ದ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ fourth property, that is